ಶ್ರೀ ಪಿಪಿಡಿ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮ ಧರ್ಮೋ ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವಂತು. ಇಂದು ಶ್ರೀ ಪಿಪಿಡಿ ಕ್ಷೇತ್ರಕ್ಕೆ ಬಂದು ಈ ಕ್ಷೇತ್ರದ ಅಮ್ಮನವರುಗಳ ಆಶೀರ್ವಾದಗಳನ್ನು ಪಡೆದುಕೊಂಡು 102ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿರುತ್ತದೆ. ಪ್ರಸ್ತುತ ಅಮ್ಮನವರ ಆಶೀರ್ವಾದಗಳು ಸದಾಕಾಲ ಈ ಕ್ಷೇತ್ರಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಇರಲೆಂದು ಹಾಗೂ ಈ ಕ್ಷೇತ್ರವನ್ನು ನಂಬಿ ಬರುವಂತಹ ಸಕಲ ಸರ್ವ ಭಕ್ತಾದಿಗಳ ಕಷ್ಟಗಳೆಲ್ಲವೂ ಸಹ ದೂರಾಗಿ ಅವರ ಇಷ್ಟಾರ್ಥಗಳೆಲ್ಲವೂ ಸಹ ನೆರವೇರಲೆಂದು ಪ್ರಸ್ತುತ ಈ 102ನೇ ಸುತ್ತಿನ ಪಾದಯಾತ್ರೆಯ ಸುಸಂದರ್ಭದಲ್ಲಿ ಅಮ್ಮನವರ ಪಾದಾರವಿಂದದಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಅಂದು ಶ್ರೀ ಪ್ರಿಯ ಪಟ್ಟಣದಮ್ಮ ನೂತನ ದೇವಸ್ಥಾನದ ಪೂಜಾ ಉದ್ಘಾಟನೆ ನಂತರ ಈ ಕ್ಷೇತ್ರದ ವಿಶಾಲವಾದ ಭೂಭಾಗವನ್ನು ಹಲವಾರು ವಿಭಾಗಗಳಾಗಿ ಈ ಕ್ಷೇತ್ರದ ಭಕ್ತಾದಿಗಳು ಹಾಗೂ ಈ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗಾಗಿ ಹಾಗೂ ಭವಿಷ್ಯದ ಈ ಕ್ಷೇತ್ರದ ಪೂಜಾ ಕಾರ್ಯಕ್ರಮಗಳಿಗಾಗಿ ಕೆಲವು ಅಮ್ಮನವರ ಆದೇಶವಂತೆ ಅಮ್ಮನವರ ಸಲಹೆ ಸೂಚನೆ ಮಾರ್ಗದರ್ಶನಂತೆ ಕೆಲವೊಂದು ವಿಭಾಗಗಳಾಗಿ ವಿಂಗಡಿಸುತ್ತಾ ಬಂದಿರುತ್ತೇವೆ. ಆ ಒಂದು ಸುಸಂದರ್ಭದಲ್ಲಿ ಪ್ರಸ್ತುತ ನಾಗದೇವತೆಯ ಮೂಲ ಉಗಮ ಸ್ಥಾನವನ್ನು ಸಹ ಅಭಿವೃದ್ಧಿಪಡಿಸಿರುತ್ತೇವೆ. ಅಂದು ಈ ಕ್ಷೇತ್ರದಲ್ಲಿ ಅಗಾಧವಾಗಿ ಸೇವೆ ಸಲ್ಲಿಸುತ್ತಾ ಬಂದಿರುವಂತಹ ಶ್ರೀಮತಿ ವೆಂಕಟಮ್ಮ ಗೋಪಾಲಪ್ಪನವರ ಕುಟುಂಬಸ್ಥರು ಅಂದಿನಿಂದಲೂ ಸಹ ಇಂದಿನವರೆಗೂ ಅಮ್ಮನವರ ಆದೇಶ ಸಲಹೆ ಸೂಚನೆ ಮಾರ್ಗದರ್ಶನಂತೆ ಅಮ್ಮನವರು ಈ ಕ್ಷೇತ್ರಕ್ಕೆ ಬಂದಾಗ ಸಕಾಲಕ್ಕೆ ನೀಡಿದಂತಹ ಜ್ಞಾನೋದಯವಂತೆಯೇ ಈ ಸೇವಾ ಕಾರ್ಯವನ್ನು ಮುಂದುವರಿಸಿಕೊಂಡು ಇದುವರೆಗೂ ಸಹ ಬಂದಿರುತ್ತವೆ. ಪ್ರಸ್ತುತ ಅಂದು ನಮ್ಮ ಅತ್ತೆ ಮಾವನವರಾದಂತಹ ಶ್ರೀಮತಿ ಲಕ್ಷ್ಮಮ್ಮ ಮತ್ತು ಶ್ರೀ ಯಜಮಾನ್ ನಾರಾಯಣಪ್ಪ ಜ್ಯೋತಿಪುರ ಗ್ರಾಮದವರು ಪ್ರಸ್ತುತ ಇಲ್ಲಿಗೆ ನಮ್ಮ ಮನೆಗೆ ಬಂದಾಗ ನಮ್ಮ ಶ್ರೀ ಪಿಪಿಡಿ ಕ್ಷೇತ್ರ ಶ್ರೀ ಪ್ರಿಯ ಪಟ್ಟಣದಮ್ಮ ದೇವಸ್ಥಾನವನ್ನು ಒಮ್ಮೆ ನೋಡಿಕೊಂಡು ಬರೋಣ. ಇಲ್ಲಿ ಇರುವಂತಹ ಗಿಡ ಮರಗಳು ಹಾಗೂ ವಿಶಾಲವಾದ ಪ್ರದೇಶ ಹಾಗೂ ಇಲ್ಲಿರುವಂತಹ ಧಾರ್ಮಿಕತೆಯ ಐತಿಹ್ಯವನ್ನು ತಿಳಿದುಕೊಂಡು ಬರೋಣವೆಂದು ಈ ಕ್ಷೇತ್ರಕ್ಕೆ ಬಂದು ಹೋಗುತ್ತಾರೆ. ಅಂದಿನಿಂದ ಕೆಲವು ದಿನಗಳ ನಂತರ ನಮ್ಮ ಅತ್ತೆಯವರಾದಂತಹ ಶ್ರೀಮತಿ ಲಕ್ಷ್ಮಮ್ಮನವರಿಗೆ ಕನಸು ಬರುತ್ತದಂತೆ. ಈ ಕ್ಷೇತ್ರದಲ್ಲಿ ಬಂದು ಹೋದ ಸವಿನೆನಪಿಗಾಗಿಯೋ ಅಥವಾ ಅವರ ನೆನಪುಗಳು ಸದಾಕಾಲ ಈ ಕ್ಷೇತ್ರದಲ್ಲಿ ಉಳಿಯುವಂತಾಗಲಿ ಅಂತೆಯೋ ಅಥವಾ ಈ ಕ್ಷೇತ್ರದ ಸೇವೆಯ ಕಾರ್ಯದಲ್ಲಿ ಅಮ್ಮನವರು ಈ ಕ್ಷೇತ್ರವನ್ನು ನೋಡಿ ಕಣ್ತುಂಬಿಕೊಂಡು ಹೋದಂತಹ ಶ್ರೀಮತಿ ಲಕ್ಷ್ಮಮ್ಮನವರಿಗೆ ಕನಸು ಬೀಳುತ್ತದಂತೆ. ಅವರು ಕಾಡು ಸೂಜಿ ಮಲ್ಲಿಗೆ ಗಿಡವನ್ನು ತೆಗೆದುಕೊಂಡು ಬಂದು ಈ ಕ್ಷೇತ್ರದಲ್ಲಿ ನೆಟ್ಟು ಬೆಳೆಸಿರುತ್ತಾರಂತೆ. ಅದು ವಿಶಾಲವಾಗಿ ಬೆಳೆದು ಬೃಹದಾಕಾರವಾಗಿ ಬೆಳೆದು ನಿಂತು ಸಾಕಷ್ಟು ಹೂವುಗಳನ್ನು ಬಿಟ್ಟಿರುತ್ತದೆ. ಆ ಹೂವುಗಳನ್ನು ತೆಗೆದುಕೊಂಡು ಬಂದು ಈ ಕ್ಷೇತ್ರದಲ್ಲಿರುವ ಮೂಲ ಆದಿಸುಬ್ರಹ್ಮಣ್ಯ ಸ್ವಾಮಿಯ ಉಪಸ್ಥಿತಿಯಂತೆಯೇ ಈ ಸ್ವಾಮಿಗೆ ಪುಷ್ಪಾರ್ಚನೆಯನ್ನು ಮಾಡಿ ಪೂಜಾ ಕಾರ್ಯಕ್ರಮಗಳನ್ನು ಕೈಗೊಂಡು ಹೋಗುತ್ತಿರುವಂತೆ ಕನಸು ಬೀಳುತ್ತದಂತೆ. ಅವರು ನನಗೆ ಹಾಗೂ ನನ್ನ ಶ್ರೀಮತಿಯವರಿಗೆ, ನೋಡಪ್ಪ, ಈ ರೀತಿಯಾಗಿ ನನಗೆ ಕನಸು ಬಂದಿದೆ. ಈ ಕ್ಷೇತ್ರಕ್ಕೆ ಬಂದು ಹೋದ ಪುಣ್ಯದ ಫಲವಾಗಿಯೋ ಅಥವಾ ಈ ಕ್ಷೇತ್ರದಲ್ಲಿಯೂ ಸಹ ಕೆಲವೊಂದು ಐತಿಹಾಸಿಕವಾಗಿ ಉಳಿಯುವಂತಹ ಕೆಲಸ ಕಾರ್ಯಗಳು ನಡೆಯಬೇಕಾಗಿದೆ ಅಂತೆಯೋ ಅಥವಾ ಆ ಅಮ್ಮನವರ ಆಶೀರ್ವಾದಗಳಂತೆ ಯಾವುದೋ ಮುನ್ಸೂಚನೆಯಂತೆ ಅಥವಾ ಭವಿಷ್ಯದ ಅಭಿವೃದ್ಧಿಯ ಅಥವಾ ಈ ಕ್ಷೇತ್ರದ ಸುವಾಸನೆ ಭರಿತವಾದಂತಹ ಕೆಲವೊಂದು ಗಿಡಗಳು ಈ ಕ್ಷೇತ್ರದಲ್ಲಿ ನೆಟ್ಟು ಬೆಳೆಸಬೇಕೆಂಬ ಐತಿಹ್ಯದ ಕಾರಣವೋ ಗೊತ್ತಿಲ್ಲ. ಶ್ರೀಮತಿ ಲಕ್ಷ್ಮಮ್ಮ ಯಜಮಾನ್ ನಾರಾಯಣಪ್ಪನವರ ಕನಸಿಗೆ ಅಮ್ಮನವರು ಬಂದು ಕಾಡು ಸೂಜಿ ಮಲ್ಲಿಗೆ ಗಿಡವನ್ನು ಈ ಕ್ಷೇತ್ರದಲ್ಲಿ ನೆಟ್ಟು ಬೆಳೆಸಿದಂತಹ ಅದ್ಭುತವಾದ ಪರಿಕಲ್ಪನೆಯ ಕನಸನ್ನು ಅಮ್ಮನವರು ಶ್ರೀಮತಿ ಲಕ್ಷ್ಮಮ್ಮನವರ ಕನಸಿನಲ್ಲಿ ಬಂದು ಹೇಳಿ
ಹೋಗಿದ್ದಾರೆ. ಆದ್ದರಿಂದ ಇಲ್ಲಿ ಒಂದು ಸೂಜಿ ಮಲ್ಲಿಗೆ ಗಿಡವನ್ನು ನೆಡಬೇಕೆಂದು ಸುಮಾರು 2ರಿಂದ 3 ವರ್ಷಗಳ ಕಾಲ ನಮಗೆ ಹೇಳುತ್ತಾ ತಿಳಿಸುತ್ತಲೇ ಬಂದಿದ್ದರು. ಆದರೂ ನಾವು ಒಂದು ಸೂಕ್ತವಾದ ಒಂದು ಸ್ಥಳಾವಕಾಶದ ಕೊರತೆಯಿಂದಾಗಿ ನಾವು ಆ ಕನಸುಗಳು ನಾನು ಅವರಿಗೆ ತಿಳಿಸಿದ್ದೆ. ನೀವು ಈ ಕ್ಷೇತ್ರಕ್ಕೆ ಬಂದು ಹೋಗಿರುವ ಕಾರಣ ಅಮ್ಮನವರು ನಿಮಗೆ ಯಾವುದೋ ಒಂದು ಮುನ್ಸೂಚನೆ ನೀಡಿದ್ದಾರೆ ಅಥವಾ ಕನಸಿನ ರೂಪದಲ್ಲಿ ತಿಳಿಸಿದ್ದಾರೆ, ಅದನ್ನು ಸರಿಯಾದ ಮತ್ತು ಸೂಕ್ತವಾದ ಸ್ಥಳದಲ್ಲಿ ಅನಾವರಣಗೊಳಿಸುತ್ತೇವೆ ಎಂದು ತಿಳಿಸಿ ನಾವು ಈ ಕ್ಷೇತ್ರದ ಅಭಿವೃದ್ಧಿಯ ಪಥದಲ್ಲಿ ಕೆಲವೊಂದು ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬರುತ್ತಿರುವಾಗ ನಮಗೆ ಅಂದು ಒಂದು ಸುಸಜ್ಜಿತವಾದ ಒಂದು ಉತ್ತಮವಾದ ಒಂದು ಸ್ಥಳವು ದೊರೆಯುತ್ತದೆ. ಆಗ ನಮ್ಮ ಅತ್ತೆಯವರ ಕನಸಿನ ಕಲ್ಪನೆಯಂತೆಯೇ ನಾನು ಮತ್ತು ನನ್ನ ಶ್ರೀಮತಿಯಾದಂತಹ ಶ್ರೀಮತಿ ಎನ್ ಸರಿತಾ ಸತೀಶ್ ಕುಮಾರ್ ಅವರ ಉಪಸ್ಥಿತಿಯಲ್ಲಿ ನನ್ನ ಏಕೈಕ ಕುವರಿಯಾದಂತಹ ಕುಮಾರಿ ವನಿಷಾರವರ ಸಮ್ಮುಖದಲ್ಲಿ ನಾವು ಶ್ರೀ ಮೂಲ ನಾಗದೇವತಾ ಹಾಗೂ ಶ್ರೀ ನಾಗದೇವತೆಯ ವಾಸಸ್ಥಾನದ ಮುಂಭಾಗದಲ್ಲಾದಂತೆ ನಾಗದೇವತೆಯ ಒಂದು ಬಿಳಿ ಬಣ್ಣದ ಪ್ರತೀಕವಾಗಿ ಇಲ್ಲಿ ಒಂದು ಬಿಳಿ ಹೂವು ಬಿಡುವಂತಹ ಒಂದು ಗಿಡವನ್ನು ಹಾಗೂ ನನ್ನ ಸಹೋದರನಾದಂತಹ ಶ್ರೀಯುತ ಜಿ ಸುಂದರೇಶ್ ಗೋಪಾಲಪ್ಪ ಅವರ ಅಮೃತಹಸ್ತದಿಂದ ಈ ಭಾಗದಲ್ಲಿ ಒಂದು ಬೇವಿನ ಸಸಿಯನ್ನು ಹಾಗೂ ನಮ್ಮ ದೊಡ್ಡಪ್ಪನವರ ಮಗನಾದಂತಹ ಶ್ರೀಯುತ BC ಶ್ರೀನಿವಾಸ್ ಬಿನ್ ಚಿಕ್ಕಪ್ಪಯ್ಯನವರ ಅಮೃತಹಸ್ತದಿಂದ ಈ ಭಾಗದಲ್ಲಿ ಒಂದು ಕಾಡು ಸೂಜಿ ಮಲ್ಲಿಗೆ ಗಿಡವನ್ನು ಹಾಗೂ ನಮ್ಮ ಅತ್ತೆಯವರ ಕನಸಿನ ಕಲ್ಪನೆಯಂತೆಯೇ ಶ್ರೀಮತಿ ಲಕ್ಷ್ಮಮ್ಮ ನಾರಾಯಣಪ್ಪ ಯಜಮಾನ್ ನಾರಾಯಣಪ್ಪ ರವರ ಕನಸಿನಂತೆ ಅವರ ಮಗಳಾದಂತಹ ಶ್ರೀಮತಿ ಎನ್ ಸರಿತಾ ಸತೀಶ್ ಕುಮಾರ್ ಅವರ ಹಾಗೂ ನನ್ನ ಕುವರಿ ಉನಿಷಾರವರ ಉಪಸ್ಥಿತಿಯಲ್ಲಿ ಈ ಭಾಗದಲ್ಲಿ ಒಂದು ಕಾಡು ಸೂಜಿ ಮಲ್ಲಿಗೆ ಗಿಡವನ್ನು ನೆಡಲಾಯಿತು. ಪ್ರಸ್ತುತ ತಾವು ಈ ವಿಡಿಯೋ ಚಿತ್ರೀಕರಣದಲ್ಲಿ ನೋಡುತ್ತಿದ್ದೇವೆ. ಈ ಒಂದು ಶ್ರೀ ಆದಿಸುಬ್ರಹ್ಮಣ್ಯ ಸ್ವಾಮಿ ಎಂದೇ ನಾವು ಧ್ಯಾನಿಸುವಂತಹ ಒಂದು ನಾಗದೇವತೆಯ ಉಗಮ ವಾಸಸ್ಥಾನದ ಬಲಭಾಗಕ್ಕಾದಂತೆ ಈ ಒಂದು ಸ್ಥಳದಲ್ಲಿ ಒಂದು ಕಾಡು ಸೂಜಿ ಮಲ್ಲಿಗೆ ಗಿಡವನ್ನು ನೆಡಲಾಯಿತು. ಅದು ಪ್ರಸ್ತುತ ಇಂದು ಸಾಕಷ್ಟು ಹೂವುಗಳನ್ನು ಬಿಟ್ಟು ಈ ರೀತಿಯಾಗಿ ಬಹಳ ಸ್ವಚ್ಛಂದವಾಗಿ ಬೃಹದಾಕಾರದವಾಗಿ ಬೆಳೆದು ನಿಂತಿದೆ. ಹಾಗೂ ವಿಶೇಷವಾಗಿ ಇದರ ಒಂದು ವಿಚಾರವನ್ನು ನಾವು ತಿಳಿಸಲೇಬೇಕಾಗಿದೆ. ಈ ಒಂದು ಎಡ ಮತ್ತು ಬಲಭಾಗಕ್ಕಾದಂತೆ ಒಂದು ಕಾಡು ಸೂಜಿ ಮಲ್ಲಿಗೆ ಗಿಡವನ್ನು ನೆಡಬೇಕು. ಹಾಗೂ ಇಲ್ಲಿ ಒಂದು ಸುಸಜ್ಜಿತವಾದ ಒಂದು ಕಮಾನು ಆಕಾರದಲ್ಲಿ ಈ ಗಿಡವನ್ನು ಬೆಳೆಸಲು ಒಂದು ಗ್ರಿಲ್ ವರ್ಕನ್ನು ಮಾಡಬೇಕೆಂದು ನಮ್ಮ ದೊಡ್ಡಪ್ಪನವರ ಮಗನಾದಂತಹ ಶ್ರೀ ಜಿ ರಮೇಶ್ ಹಾಗೂ ಅವರ ಧರ್ಮಪತ್ನಿಯವರಲ್ಲಿ ವಿನಂತಿಸಿಕೊಂಡಾಗ ಅವರು ನನ್ನ ಕೈಯಲ್ಲಿ ಸುಮಾರು 30,000 ರೂಗಳನ್ನು ಕೊಡುತ್ತಾರೆ. ನೀನು ಅಂದುಕೊಂಡಂತೆ ದೇವಸ್ಥಾನದಲ್ಲಿ ದೇವತಾ ಕಾರ್ಯವನ್ನು ಮಾಡಿ ಮುಗಿಸು ಎಂದು ನನ್ನ ಕೈಯಲ್ಲಿ ನೀಡುತ್ತಾರೆ. ಅಂದು ನನಗೆ ನೀಡಿದಂತಹ 30,000 ಹಣದಿಂದಾಗಿ ನಾನು ಈ ಒಂದು ಸ್ಥಳದಲ್ಲಿ ಎಡ ಮತ್ತು ಬಲಭಾಗಕ್ಕಾದಂತೆ ಕಾಡು ಸೂಜಿ ಮಲ್ಲಿಗೆ ಗಿಡವನ್ನು ನೆಡಲು ಈ ಒಂದು ಕಮಾನವನ್ನು ಗ್ರಿಲ್ ವರ್ಕ್ ಅಲಿ ಅವರ ಕಡೆಯಿಂದ ಸುಮಾರು 30,000 ರೂಗಳನ್ನು ವಿನಿಯೋಗಿಸಿ ಈ ಒಂದು ಉತ್ತಮವಾಗಿ ಕೆಲಸವನ್ನು ನಿರ್ವಹಣೆ ಮಾಡಿರುತ್ತೇವೆ. ಪ್ರಸ್ತುತ ಅಮ್ಮನವರ ಆಶೀರ್ವಾದವು ನಮ್ಮ ಅತ್ತೆಯವರ ಕನಸಿನ ಕಲ್ಪನೆಯಂತೆ ಒಂದು ಕಾಡು ಸೂಜಿ ಮಲ್ಲಿಗೆ ಗಿಡವನ್ನು ಹಾಗೂ ನಮ್ಮ ದೊಡ್ಡಪ್ಪನವರ ಮಗನಾದಂಥ ಶ್ರೀ ಶ್ರೀನಿವಾಸ್ ಬಿನ್ ಚಿಕ್ಕಪ್ಪಯ್ಯನವರ ಕಡೆಯಿಂದ ಮತ್ತೊಂದು ಕಾಡು ಸೂಜಿ ಮಲ್ಲಿಗೆ ಗಿಡವನ್ನು ಹಾಗೂ ಶ್ರೀಯುತ ಎನ್ ಜಿ ರಮೇಶ್ ಬಿನ್ ಗುಂಡಪ್ಪನವರ ಅವರು ಕೊಟ್ಟಂತಹ ಸುಮಾರು 30,000 ರೂಗಳನ್ನು ವಿನಿಯೋಗಿಸಿ ಇಲ್ಲೊಂದು ಕಮಾನು ಆಕಾರದಲ್ಲಿ ಈ ಎರಡೂ ಕಡೆಯಿಂದ ಮಲ್ಲಿಗೆ ಗಿಡಗಳು ಬೆಳೆಯುವಂತಾಗಲಿ ಎಂದು
ಒಂದು ಉತ್ತಮವಾದ ಸುಸಜ್ಜಿತವಾದ ಕಮಾನು ಆಕಾರದಲ್ಲಿ ಒಂದು ಗ್ರಿಲ್ ವರ್ಕನ್ನು ಮಾಡಲಾಗಿರುತ್ತದೆ. ಪ್ರಸ್ತುತ ಅಮ್ಮನವರ ಆಶೀರ್ವಾದವು ನನ್ನ ಕನಸಿನ ಇಚ್ಛೆಯಂತೆ ಹಾಗೂ ನಮ್ಮ ಅತ್ತೆಯವರಿಗೆ ಬಂದಂತಹ ಒಂದು ಕನಸಿನ ಪ್ರತೀಕವಾಗಿ 2 ಕಾಡು ಮಲ್ಲಿಗೆ ಗಿಡಗಳನ್ನು ನೆಟ್ಟು ಈ ಒಂದು ಅದ್ಭುತವಾದ ಪರಿಕಲ್ಪನೆಯಂತೆ ಒಂದು ಕಮಾನು ಆಕಾರದಲ್ಲಿ ಒಂದು ಗ್ರಿಲ್ ವರ್ಕನ್ನು ಮಾಡಿ ಅಂದು ಸುಮಾರು 30,000 ರೂಗಳನ್ನು ವಿನಿಯೋಗಿಸಿ ಅದ್ಭುತವಾಗಿ ಈ ಒಂದು ಕನಸಿನ ಕಲ್ಪನೆಯನ್ನು ಈಡೇರಿಸಲು ಉತ್ತಮವಾಗಿ ಆ ಒಂದು ಗ್ರಿಲ್ ವರ್ಕ್ ಆಕಾರವನ್ನು ಮಾಡಿ ಮುಗಿಸಲಾಗಿರುತ್ತದೆ. ಪ್ರಸ್ತುತ ಈ 102ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಅಮ್ಮನವರ ಪಾದಗಳಲ್ಲಿ ನಾನು ಬೇಡಿಕೊಳ್ಳುವುದೇನೆಂದರೆ, ಅಮ್ಮನವರು ಯಾರಿಗೆ ಯಾವ ರೀತಿಯ ಕನಸುಗಳ ರೂಪದಲ್ಲಿ ಈ ದೇವತಾ ಕಾರ್ಯದಲ್ಲಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲು ಪ್ರೇರೇಪಿಸುತ್ತಾರೋ ಅಥವಾ ಆದೇಶ ಬಿಟ್ಟುತ್ತಾರೋ ಅಥವಾ ಈ ಕ್ಷೇತ್ರಕ್ಕೆ ಬಂದು ಹೋದಂತಹ ಸಕಲ ಸರ್ವ ಭಕ್ತಾದಿಗಳೆಲ್ಲರಿಗೂ ಸಹ ಕೆಲವೊಂದು ನಾವು ಸಹ ಈ ಕ್ಷೇತ್ರದಲ್ಲಿ ಒಂದು ಸೇವೆಯನ್ನು ಮಾಡಬೇಕೆಂದು ಕಲ್ಪನೆಯನ್ನು ಅಮ್ಮನವರು ಈ ಕ್ಷೇತ್ರಕ್ಕೆ ಬಂದು ಹೋದ ಭಕ್ತಾದಿಗಳಿಗೆ ನೀಡುತ್ತಾರೋ ನನಗೆ ತಿಳಿಯದು. ಅಂದು ಅವರ ಹೇಳಿದ ಮಾತಿನಂತೆಯೇ ಒಂದು ಉತ್ತಮವಾಗಿ ಕಾಡು ಸೂಜಿ ಮಲ್ಲಿಗೆ ಗಿಡವನ್ನು ಬೆಳೆಯಲು ಒಂದು ಕಮಾನ ಆಕಾರದಲ್ಲಿ ಸಹಕರಿಸಿದಂತಹ ಶ್ರೀಯುತ ಜಿ ರಮೇಶ್ ಮತ್ತು BC ಶ್ರೀನಿವಾಸ್ ಮತ್ತು ಶ್ರೀಮತಿ ಲಕ್ಷ್ಮಮ್ಮ ನಾರಾಯಣಪ್ಪ ಜ್ಯೋತಿಪುರ ಕುಟುಂಬದವರೆಗೆ ಅಮ್ಮನವರು ಆಶೀರ್ವದಿಸಲಿ ಎಂದು ಬೇಡಿಕೊಳ್ಳುತ್ತಾ ವಾಡಿಕೆಯಂತೆ 21 ಬಾರಿ ಘಂಟಾನಾದ. ಅಮ್ಮ ತಾಯಿ ಈ ಕ್ಷೇತ್ರದ ಮೂಲ ಪ್ರಧಾನ ಮತ್ತು ಅಗ್ರಗಣ್ಯ ದೇವತೆಯಾದಂತಹ ಶ್ರೀ ಪಿರಿಯಾಪಟ್ಟಣದಮ್ಮ ತಾಯಿ, ಇದುವರೆಗೂ ಸಹ ನಿನ್ನ ಆದೇಶ, ಆಜ್ಞೆ ಮತ್ತು ಇಚ್ಛೆಯಂತೆಯೇ ಹಾಗೂ ಈ ಕ್ಷೇತ್ರಕ್ಕೆ ಬರುವಂತಹ ಭಕ್ತಾದಿಗಳ ಕನಸಿನ ಕಲ್ಪನೆಯಂತೆಯೇ ಈ ಕ್ಷೇತ್ರವನ್ನು ಈ ಒಂದು ಹಂತಕ್ಕೆ ಅಭಿವೃದ್ಧಿಪಡಿಸುತ್ತಾ ಬಂದಿರುತ್ತೇವೆ. ಈ ಒಂದು ಅಭಿವೃದ್ಧಿಯ ಹಂತದಲ್ಲಿ ಸಹಕರಿಸಿದ ಹಾಗೂ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸೇವೆಗೈದಂತಹ ಸರ್ವರಿಗೂ ಸಹ ಒಳಿತಾಗಲಿ ಎಂದು ಈ 102ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಹಾಗೂ ಅಂದು ನಮ್ಮ ಅತ್ತೆಯವರಾದಂತಹ ಶ್ರೀಮತಿ ಲಕ್ಷ್ಮಮ್ಮ ನಾರಾಯಣಪ್ಪ ಜ್ಯೋತಿಪುರ ಗ್ರಾಮದವರು ನನಗೆ ಸುಮಾರು 3 ವರ್ಷಗಳ ಕಾಲ ಆ ಒಂದು ಅವರಿಗೆ ಬಂದಂತಹ ಕನಸುಗಳನ್ನು ನನಗೆ ತಿಳಿಸುತ್ತಲೇ ಬಂದಿದ್ದರು. ಆದರೂ ನಾನು ಸೂಕ್ತವಾದ ಒಂದು ಸ್ಥಳಾವಕಾಶದ ಒಂದು ಅಭಿವೃದ್ಧಿಯ ಪಥದಲ್ಲಿ ಈ ಒಂದು ಕಾರ್ಯವನ್ನು ಯಶಸ್ವಿಗೊಳಿಸೋಣ, ಕಾರ್ಯಗತಗೊಳಿಸೋಣ ಎಂದು ಸಾಕಷ್ಟು ಸಮಯವನ್ನು ತೆಗೆದುಕೊಂಡು ಒಂದು ಅಮ್ಮನವರ ಆದೇಶ ಮತ್ತು ಆಜ್ಞೆಯಂತೆಯೇ ಈ ಕ್ಷೇತ್ರದ ರಕ್ಷಣಾತ್ಮಕ ದೇವತೆಯಾದಂತಹ ಶ್ರೀ ನಾಗದೇವತಾ ಒಂದು ಪೂರ್ವಾರಂಭದಲ್ಲಿ ಆ ಸ್ವಾಮಿಯ ದರ್ಶನಕ್ಕೆ ಬರುವಾಗ ಆ ಒಂದು ಕಾಡು ಮಲ್ಲಿಗೆಯ ಹೂವಿನ ಪರಿಮಳದ ವಾಸನೆಯ ಮೂಲಕ ಅರಿಶಿಣ ಕುಂಕುಮದ ಸಂಕೇತವಾಗಿ ಬಂದು ಈ ನಾಗದೇವತೆಯ ಒಂದು ದರ್ಶನವನ್ನು ಪಡೆಯಲಿ ಎಂದು ಅಂದು ಒಂದು ಪೂರ್ವದ ಒಂದು ದಿಕ್ಕಿನ ಎಡ ಮತ್ತು ಬಲಕ್ಕಾದಂತೆ ಶ್ರೀಯುತ ಜಿ ರಮೇಶ್ ರವರು ನೀಡಿದಂತಹ 30,000 ಹಣಗಳಿಂದಾಗಿ ಆ ಒಂದು ಕಮಾನ ಆಕಾರದಲ್ಲಿ ಆ ಒಂದು ರಚನೆಯನ್ನು ರಚಿಸಿ ಕಾಡು ಮಲ್ಲಿಗೆ ಗಿಡವನ್ನು ಬೆಳೆಯಲು ನಾವು ಅಮ್ಮನವರ ಆದೇಶದಂತೆ ಯಶಸ್ವಿಯಾಗಿರುತ್ತೇವೆ. ಈ ಪ್ರಸ್ತುತ ಈ 102ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಅಮ್ಮನವರು ಎಲ್ಲರಿಗೂ ಸಹ ಸರ್ವರಿಗೂ ಸಹ ಒಳಿತನ್ನು ಮಾಡಲಿ ಎಂದು ಬೇಡಿಕೊಳ್ಳುತ್ತಿದ್ದೇನೆ. ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ.